ನಮಸ್ಕಾರ ವೀಕ್ಷಕರೇ, ನಿಮ್ಮ ಮಕ್ಕಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಇಲ್ಲಿ ಮೌಲಾನಾ ಆಜಾದ್ ಶಾಲೆಯಲ್ಲಿ ಉಚಿತ ಪ್ರವೇಶ ಪಡಿಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಅರ್ಜಿಗಳನ್ನು ನೀವು ಸಲ್ಲಿಸಬೇಕು ಅಂತಂದ್ರೆ ಎಷ್ಟು ಸೀಟ್ಗಳು ಖಾಲಿ ಇರುತ್ತೆ, ಎಷ್ಟು ಶಾಲೆಗಳಿಗೆ ಇಲ್ಲಿ ಅಡ್ಮಿಷನ್ ಕೊಡ್ತಾ ಇದ್ದಾರೆ, ದಾಖಲೆಗಳು ಏನು ಬೇಕು, ಅರ್ಜಿ ಸಲ್ಲಿಸೋದು ಹೇಗೆ, ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಅನ್ನೋದನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ನಿಮ್ಮಿಂದ ಬಯಸೋದು ಒಂದೇ, ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಟ್ಟು ಈ ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ಮಾಹಿತಿ ಅವ್ರಿಗೂ ಕೂಡ ನಿಮ್ಮಿಂದ ಉಪಯೋಗ ಆಗಲಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅಷ್ಟೇ. ನೋಡಿ ವೀಕ್ಷಕರೇ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 2025-26ನೇ ಸಾಲಿನಲ್ಲಿ ಶೈಕ್ಷಣಿಕ ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸೊ ಇದು ಅರ್ಜಿ ಪ್ರಾರಂಭ ಆಗಿರೋದು 15/4/2025 ಅಂದರೆ ನಿನ್ನೆಯಿಂದ, ಅಂದರೆ ಏಪ್ರಿಲ್ 15ನೇ ತಾರೀಕು 2025 6ನೇ ತರಗತಿಯವರಿಗೆ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ ಮಾಡಲಾಗಿದೆ ಆನ್ಲೈನ್ ಮುಖಾಂತರ. ಸೊ ವೀಕ್ಷಕರೇ, ಇಲ್ಲಿ ಶಾಲೆಯ ಹೆಸರಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಆಗಿರುತ್ತೆ, ಮೌಲಾನಾ ಆಜಾದ್ ಮಾದರಿಯ ಶಾಲೆಗಳು ರಾಜ್ಯ ಪಠ್ಯಕ್ರಮ ಅಂತ ಹೇಳಿ. ಇಲ್ಲಿ ಒಟ್ಟು ಶಾಲೆಗಳು ಬಂದ್ಬಿಟ್ಟು 250 ಶಾಲೆಗಳು ಇರುತ್ತೆ. ಇಲ್ಲಿ 6ನೇ ತರಗತಿಗೆ ಲಭ್ಯ ಇರುವಂತ ಒಂದು ಸೀಟ್ ಬಂದ್ಬಿಟ್ಟು 15,000 ಸೀಟ್ಗಳು ಖಾಲಿ ಇರುತ್ತೆ. ಇನ್ನು ಮೀಸಲಾತಿ ವಿವರದಲ್ಲಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಾಯ್ತು ಅಂತಂದ್ರೆ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾದ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧ ಧರ್ಮದವರು, ಸಿಖ್ ಮತ್ತು ಪಾರ್ಸಿ ಧರ್ಮದವರು ಇವರಿಗೆಲ್ಲರಿಗೂ ಕೂಡ 75% ಮೀಸಲಾತಿ ಇರುತ್ತೆ. ಸರಿನಾ? ಇನ್ನು SC ಮತ್ತು ST ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ 25% ಮೀಸಲಾತಿ ಇರುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಬೇಕಾಗಿರುವಂಥ ದಾಖಲೆಗಳು, ಅಗತ್ಯ ಇರುವ ದಾಖಲೆಗಳು ಏನೇನು ಅನ್ನೋದನ್ನು ತಿಳಿದುಕೊಳ್ಳೋಣ. SATS ಸಂಖ್ಯೆ ಬೇಕಾಗತ್ತೆ, SATS ನಂಬರ್ ಇರುತ್ತಲ್ವ ಅದು ಬೇಕಾಗತ್ತೆ ವಿದ್ಯಾರ್ಥಿದು. ಆಧಾರ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರು ಬೇಕಾಗತ್ತೆ. ಯಾಕೆ ಅಂತಂದರೆ OTP ಮುಖಾಂತರ ಇಲ್ಲಿ ಲಾಗಿನ್ ಆಗೋದು, ಅರ್ಜಿ ಸಲ್ಲಿಸೋದೆಲ್ಲ ಪ್ರಕ್ರಿಯೆ ಇರುತ್ತೆ, ಹಾಗಾಗಿ ಇದು ಕಡ್ಡಾಯ. ಇದರ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ಒಂದು ವೇಳೆ ಅಂಗವಿಕಲರು ಇದ್ದರೆ ಆ ಒಂದು ಸರ್ಟಿಫಿಕೇಟ್ ಇರುತ್ತಲ್ವ ಅದು ಬೇಕಾಗುತ್ತೆ. ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಇತ್ತೀಚೆಗಷ್ಟೇ ತೆಗೆಸಿರುವಂಥ ಒಂದು ಪಾಸ್ಪೋರ್ಟ್ ಸೈಜು. ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿಬಿಟ್ಟು ನಾನು ನಿಮಗೆ ಒಂದು ಲಿಂಕನ್ನು ಕೊಡ್ತೇನೆ. ಸರಿನಾ? ಸರ್ಕಾರದಿಂದ ಅರ್ಜಿ ಸಲ್ಲಿಸೋಕೆ ಕೊಟ್ಟಿರುವಂಥ ಒಂದು ಲಿಂಕನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ, ತೋರಿಸ್ತಾ ಇದ್ದೇನೆ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು, ಉಚಿತ 6ನೇ ತರಗತಿಗೆ ಉಚಿತ ಪ್ರವೇಶಕ್ಕಾಗಿ. ಸೊ ವೀಕ್ಷಕರೇ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅನ್ನೋದಾಯ್ತಂತಂದರೆ ಇದು ಸರ್ಕಾರಿ ಕಚೇರಿಯ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ. ಇದು ಆ ಒಂದು ಲಿಂಕನ್ನು ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿರ್ತೇನೆ, ಆ ಒಂದು ಲಿಂಕನ್ನು ಕೂಡ ನೀವು ಉಪಯೋಗ ಮಾಡ್ಕೋಬಹುದು. ಈ ಒಂದು 6ನೇ ತರಗತಿಗೆ ಮೌಲಾನಾ ಆಜಾದ್ ಶಾಲೆಗೆ ಪ್ರವೇಶ ಪಡೀಲಿಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು 10ನೇ ತಾರೀಕು 5ನೇ ತಿಂಗಳು 2025 ಅಂದರೆ ಮೇ ತಿಂಗಳು 10ನೇ ತಾರೀಕು ಇದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಸೊ ಈ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೋಬೇಕು ಅಂತ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮಗೇನಾದರೂ ಡೌಟ್ ಇತ್ತಂದರೆ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟಲ್ಲಿ ಉತ್ತರಿಸಲು ಪ್ರಯತ್ನ ಮಾಡ್ತೀನಿ. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.